ಹಾಯ್ ನಮಸ್ಕಾರ, ಅಲ್ಲಿನ ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥ ಗೀ ರೈಸ್ ಮಾಡೋ ವಿಧಾನ ನೋಡೋಣ. ಇದು ಮಟನ್ ಸಾಂಬಾರು ಜೊತೆ ಚಿಕನ್ ಸಾಂಬಾರು ಮತ್ತು ಫ್ರೈಗಳು ಮಾಡಿದಾಗ, ಮಶ್ರೂಮ್ ಕರಿ ಮಾಡಿದಾಗ, ಪನ್ನೀರ್ ಮಸಾಲ ಮಾಡಿದಾಗ, ವೆಜ್ ಕುರ್ಮಾ ಯಾವುದ್ರ ಜೊತೆ ಎಲ್ಲಾದರೂ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ಗೀ ರೈಸ್ಗೆ ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕು. ಮೊದಲು ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. 1 ಗ್ಲಾಸ್ನಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. 1/4 ಗ್ಲಾಸ್ನಷ್ಟು ಸೋನಾ ಮಸೂರಿ ರೈಸನ್ನು ತೊಗೊಂಡು ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನಲ್ಲಿ ಅರ್ಧ ಎಣ್ಣೆ ಅರ್ಧ ತುಪ್ಪನ ತೊಗೋಬೇಕು. ಅಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಬೇಗ ಕಪ್ಪಕ್ಕಾಗ್ಬಿಡುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 1.5 ಇಂಚಿನಷ್ಟು ಚಕ್ಕೆ, 3 ಏಲಕ್ಕಿ, ಒಂದು 5-6 ಲವಂಗ, 2 ಅನಾನಸ್ ಮಗ್ಗನ್ನು ಸೇರಿಸ್ತಾ ಇದ್ದೀನಿ. ಬೇಕಾದರೆ ಸೋಂಪನ್ನು ಸೇರಿಸ್ಕೋಬೋದು ಇದು ಒಗ್ಗರಣೆಗೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪಲಾವ್ ಎಲೆನ ಸೇರಿಸ್ತಾ ಇದ್ದೀನಿ. ಬೇಕಿದ್ದರೆ ಕಸೂರಿ ಮೇಥಿನ ಸ್ವಲ್ಪ ಸೇರಿಸ್ಕೋಬೋದು. ಈಗ ಗೋಡಂಬಿ ಚೂರನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಗೋಡಂಬಿ ಫ್ರೈ ಆಗಿದೆ. ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು. ಇದು ಸ್ವಲ್ಪ ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇದಕ್ಕೆ 5 ಹಸಿಮೆಣಸಿನ್ಕಾಯಿನ ಉದ್ದವಾಗಿ ಸೀಳ್ಬಿಟ್ಟು ಸೇರಿಸ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಹೆಸರನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಸೇರಿಸ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಎಲ್ಲ ಒಗ್ಗರಣೆ ರೆಡಿಯಾಗಿದೆ. ಅಕ್ಕಿ ನೆನೆಸಿಟ್ಟಿದ್ನೆಲ್ಲ ಅಕ್ಕಿ ನೀರು ಬಸಿದ್ಬಿಟ್ಟು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಆ ಬಟ್ಲಿನಲ್ಲಿ 1 ಬಟ್ಲಿನಷ್ಟು ಅಕ್ಕಿ ಇದೆ. ಈಗ ಅಕ್ಕಿನ ಸೇರಿಸಿದ್ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಕ್ಕಿನ. ಈ ರೈಸ್ಗೆ ಕೊಬ್ಬರಿ ಹಾಲನ್ನು ಮಾಡ್ಕೋಬೇಕು, ಆಗ ಚೆನ್ನಾಗಿರುತ್ತೆ. ನಾನು ಇಲ್ಲಿ 3/4 ಬಟ್ಲಿನಷ್ಟು ಕೊಬ್ಬರಿ ಹಾಲನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮಿಕ್ಕಿದ್ದ ನೀರನ್ನು ಸೇರಿಸ್ಕೊಂಡು ಈ ಬಟ್ಲಿನಲ್ಲಿ 1 ಬಟ್ಲಿನಷ್ಟು ಅಕ್ಕಿ ಇತ್ತಲ್ಲ, 1 ಬಟ್ಲಿನಷ್ಟು ಅಕ್ಕಿಗೆ 1/4 ಬಟ್ಲಿನಷ್ಟು ನೀರು ಮತ್ತು ಕೊಬ್ಬರಿ ಹಾಲು ಸೇರಿ 1/4 ಬಟ್ಲಿನಷ್ಟು ಸೇರಿಸ್ಕೋಬೇಕು. ಬಿಸಿನೀರನ್ನು ಸೇರಿಸ್ಕೋಬೇಕು. ಪಾತ್ರೆಯಲ್ಲಿ ಮಾಡೋದಾದರೆ 1 ಬಟ್ಲು ಅಕ್ಕಿಗೆ 2 ಬಟ್ಲಿನಷ್ಟು ನೀರನ್ನು ಸೇರಿಸ್ಕೋಬೇಕು. ಇದಕ್ಕೆ ಮಸಾಲೆ ಏನೂ ಹಾಕಿರೋದಿಲ್ಲ, ಅದಕ್ಕೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು. ಇಲ್ಲಾಂದರೆ ತುಂಬಾ ಡ್ರೈ ಆಗಿಬಿಡುತ್ತೆ, ಆರಿದ ಮೇಲೆ ತಿನ್ನೋದಕ್ಕಾಗೋದಿಲ್ಲ. ಈಗ ಚೆನ್ನಾಗಿ ಕುದಿಯೋವಾಗ ರುಚಿ ನೋಡಿ ಉಪ್ಪೇನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಚೆನ್ನಾಗಿ ಕುದಿಯೋವಾಗ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಒಂದು ವಿಷಲ್, ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲನ್ನು ಕೂಗಿಸ್ಕೊಂಡ್ರೆ ಸಾಕು. 1 ವಿಷಲ್ ಬಂದಿದ್ದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಪೂರ್ತಿಯಾಗಿ ಪ್ರೆಷರನ್ನು ಬಿಟ್ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಅಕ್ಕಿ ಉದುರಾಗಿ ಬರುತ್ತೆ. ಪೂರ್ತಿ ಆಗೋವರೆಗೂ ಬಿಟ್ಟರೆ ತಳ ಹತ್ಬಿಡುತ್ತೆ. ಈಗ ಮುಚ್ಚಳ ತೆಗೆದು ನೋಡೋಣ. ಇದು ಮುಚ್ಚಳ ತೆಗೆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಮುಚ್ಚಳ ಮುಚ್ಚಿ, ವೆಯ್ಟ್ ಏನು ಹಾಕೋದು ಬೇಡ, ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬಿಸಿ ಆಗೋಕ್ಕೆ ಬಿಡಬೇಕು. ಆಗ ಚೆನ್ನಾಗಿ ಸೆಟ್ ಆಗುತ್ತೆ, ಉದುರಾಗಿ ಬರುತ್ತೆ, ಪಾತ್ರೆಯಲ್ಲಿ ಮಾಡಿದ ಥರನೇ ಇರುತ್ತೆ. ಮಸಾಲೆಗಳೆಲ್ಲ ಕಡಿಮೆ ಹಾಕಿ ಮಾಡಿರೋದ್ರಿಂದ ಹೆವಿ ಅನಿಸೋದಿಲ್ಲ, ತುಂಬಾ ಲೈಟಾಗಿರುತ್ತೆ. ಸಿಂಪಲ್ ಆದಂಥ ರೆಸಿಪಿ, ಎಲ್ಲರೂ ಇಷ್ಟಪಡುವಂಥ ಗೀ ರೈಸ್ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.